ಹೆಲ್ದಿಯಾಗಿ ರಾಗಿ ಮತ್ತು ಹೆಸರು ಕಾಳಿನ ದೋಸೆ ಮಾಡೋಣ. ಅದಕ್ಕೆ ಒಂದು ಬಟ್ಲಿಗೆ 1 ಕಪ್ ರಾಗಿ, 1 ಕಪ್ಪು ಹೆಸರು ಕಾಳು. ನಾನಿಲ್ಲಿ 1 ಕಪ್ಪು ಗೋಧಿ ನುಚ್ಚು ಕೂಡ ತೊಗೊಂಡಿದ್ದೀನಿ. ಇದು ಆಪ್ಷನಲ್ಲು, ಹೆಲ್ದಿ ಅಂತ ತೊಗೊಂಡಿದ್ದೀನಿ. ಜೊತೆಗೆ 1/4 ಕಪ್ಪಷ್ಟು ಅಕ್ಕಿ ಬೇಡ ಅನ್ನೋರು ಅವಲಕ್ಕಿ ಕೂಡ ನೆನೆಸ್ಬೋದು. ಇದನ್ನು ನೀಟಾಗಿ 3ರಿಂದ 4 ಸತಿ ಚೆನ್ನಾಗಿ ವಾಶ್ ಮಾಡಿ 7ರಿಂದ 8 ಗಂಟೆ ನೆನೆಸ್ಬೋದು, ಅಥವಾ ರಾತ್ರಿ ಫುಲ್ಲು ನೆನೆಸ್ಬೋದು. ರಾತ್ರಿ ನೆಂದ ಮೇಲೆ ಬೆಳಗ್ಗೆ ನೋಡಿ ನೀಟಾಗಿ ನೆಂದಿದೆ, ದಪ್ಪ ಆಗಿದೆ. ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅದು ರುಬ್ಬಬೇಕಾದ್ರೇ ಸ್ವಲ್ಪ ಜೀರಿಗೆ, ನಾನಿಲ್ಲಿ 1 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಬೇಕಿರೋರು ಶುಂಠಿ ಕೂಡ ಹಾಕ್ಬೋದು. ಚೆನ್ನಾಗಿ ಗ್ರೈಂಡ್ ಆಗಿದೆ ನೋಡಿ. ಇದನ್ನು ಒಂದು ಕಂಟೈನರ್ಗೆ ಹಾಕ್ಕೊಂಡು ಸಾಲ್ಟ್ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ತವ ಬಿಸಿ ಆದಮೇಲೆ ಮಾಮೂಲಿ ಹೇಗೆ ಅಕ್ಕಿ ದೋಸೆ ಮಾಡ್ತೀವೋ ಅದೇ ಥರ ದೋಸೆ ಮಾಡಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಇನ್ನೂ ಕ್ರಿಸ್ಪ್ ಬೇಕು ಅಂದರೆ ನೀರು ಹಾಕ್ಕೋಬೋದು. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.